ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಹೀರೆಕಾಯ್ದು ಸಾರು ಮಾಡ್ತಾ ಇದ್ದೇನೆ. ಈ ಹೀರೆಕಾಯ್ದು ನಾನು ಆಲ್ರೆಡಿ ಸಾರು ಹಾಕಿದ್ದೀನಿ. ಈಗ ಹೆಂಗೆ ಅಂತಂದರೆ ಬೇಳೆ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಬೇಳೆ ಇಲ್ಲದೆ ಹೀರೆಕಾಯ್ದು ಮಾಡಿದ್ರೆ ಸಾರು ಅಷ್ಟು ಟೇಸ್ಟು ಇರಲ್ಲ. ಅದಕ್ಕೆ ಬೇಳೆ ಯೂಸ್ ಮಾಡಬೇಕು, ಆದರೆ ಜಾಸ್ತಿ ಯೂಸ್ ಮಾಡಬಾರ್ದು. ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಈ ಥರ ಯಾರಾದರೂ ಮಾಡಿರ್ತಾರೋ ಇಲ್ವೋ ನನಗೆ ಡೌಟೇನೆ. ಬನ್ನಿ, ಇದು ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಆಲ್ಮೋಸ್ಟ್ ಹೆಂಗೆ ಅಂತಂದರೆ ಹೀರೆಕಾಯ್ದು ಚಟ್ನಿದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಹಾಕಿರೋ ಅಷ್ಟು ಐಟಮ್ಸು ನಾನು ಇದಕ್ಕೆ ಯೂಸ್ ಮಾಡಲ್ಲ. ಈರುಳ್ಳಿ ಬೇಕು ಅದಕ್ಕೆ, ಆದರೆ ಈರುಳ್ಳಿ ಖಾಲಿ ಆಗಿಬಿಟ್ಟಿದೆ. ಒಂದೇ ಒಂದು ಚಿಕ್ಕದೊಂದು ಈರುಳ್ಳಿ ಇಟ್ಕೊಂಡು ಮಿಕ್ಕಿದ್ದು ಸಾಂಬಾರು ಈರುಳ್ಳಿ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಬೆಳಗ್ಗೆದು ತಿಂಡಿ ರಾಗಿದು ದೋಸೆ ಮಾಡಿದ್ದೆ, ಡಿಫ್ರೆಂಟಾಗಿ ಮಾಡಿದ್ದೀನಿ. ಅದರದ್ದು ಶಾರ್ಟ್ ವಿಡಿಯೋ ನಾನು ಇವತ್ತು ಸಾಯಂಕಾಲ ಹಾಕ್ತೀನಿ. ಬನ್ನಿ, ಯಾವ ಥರ ಹೀರೆಕಾಯ್ದು ಸಾರು ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಬನ್ನಿ. ಇಲ್ಲಿ ನಾನು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಹೀರೆಕಾಯಿ ಈ ಥರ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಹೀರೆಕಾಯಿ. ಅದು ತುಂಬ ಚಿಕ್ಕದಾಗೂ ಅಲ್ಲ, ತುಂಬ ದೊಡ್ಡದಾಗೂ ಅಲ್ಲ, ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಈ ಬಾಣಲಿಗೆ ಹಾಕೋಣ. ಅದ್ರ ಜೊತೆಗೇನೆ ಟೊಮೆಟೊ, ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ, ಅದು ಖಾಲಿ ಆಗಿದ್ದಕ್ಕೆ ಒಂದೇ ಒಂದು ಈರುಳ್ಳಿ, ಅದು ಚಿಕ್ಕದು. ದೊಡ್ಡದಾದ್ರೂ ಒಂದೇ ಸಾಕು. ಇದು ಚಿಕ್ಕದಾಗಿದ್ದಕ್ಕೆ ಒಂದೆರಡು ಮೂರು ತೊಗೋಬೋದಿತ್ತು, ಆದರೆ ನನ್ನ ಹತ್ರ ಈರುಳ್ಳಿ ಖಾಲಿ ಆಗಿಬಿಟ್ಟಿದೆ ಅಂತ ಒಂದೇ ಒಂದು ಈರುಳ್ಳಿ. ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ, ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿದ್ದೀನಿ. ಸಿಪ್ಪೆ ಸಮೇತ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೇನೆ ಬೇಳೆನೂ ಸೇರಿಸ್ತಾ ಇದ್ದೀನಿ. ತೊಗರಿ ಬೇಳೆ ಹಾಕ್ತಾ ಇದ್ದೀನಿ. ನನ್ನ ಕೈ ಒಂದು ಇಡಿ ಅಷ್ಟೇ ಹಾಕಿರೋದು, ಜಾಸ್ತಿ ಯೂಸ್ ಮಾಡ್ತಿಲ್ಲ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಬೇಳೆ ಆಗ್ತಾ ಇಲ್ಲ ಈ ನಡುವೆ. ಅದಕ್ಕೇನೆ ಇದೆಲ್ಲ ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ಅದ್ರ ಜೊತೆಗೇನೆ ಸ್ವಲ್ಪ ಹುಣಸೆಹಣ್ಣು ರಸ ಕೂಡ ಸೇರಿಸ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ತರ್ತೀನಿ. ಹೀರೆಕಾಯಿ ಎಲ್ಲ ಪೇಸ್ಟ್ ಥರ ರುಬ್ಕೊಂಡು ತಂದಿದ್ದಾಗಿದೆ. ಹೀರೆಕಾಯಿ ಬಡಿಸ್ಕೊಂಡಿದ್ದಲ್ವಾ, ಅದೇ ಸೇಮ್ ಪಾತ್ರೆಗೇನೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದೆರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಂಬಾರಿನ ಬೇಳೆ ಇದಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದೀಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಈಗ ರುಬ್ಬಿಟ್ಕೊಂಡಿದ್ವಲ್ವ ಹೀರೆಕಾಯ್ದು, ಅದನ್ನು ಸೇರಿಸೋಣ. ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದು ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದು. ಅದಕ್ಕೆ ಬದಲಾಗಿ ನಿಮಗೆ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಅವಾಯ್ಡ್ ಮಾಡಿಕೊಂಡು ಖಾರದ ಪುಡಿ ಕೂಡ ಹಾಕ್ಕೋಬೋದು. ಸಾಂಬಾರು ಪುಡಿ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಿಂಗು ಸೇರಿಸ್ತಾ ಇದ್ದೀನಿ. ಈಗ ಸಾರು ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಚೆನ್ನಾಗಿ ಕುದಿಯೆಲ್ಲ ಬಂದು ನಾನು ಸ್ವಲ್ಪ ಸಿಮ್ ಮಾಡಿರೋದು ಎಲ್ಲ ಎಗರ್ತಾ ಇದೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಸಾರು ರೆಡಿಯಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹೀರೆಕಾಯ್ದು ಸಾರು ರೆಡಿ ಆಯಿತು. ಸ್ವಲ್ಪ ತೊಂಡೆಕಾಯಿ ಇದೆ, ಅದು ಇನ್ನೂ ಇಟ್ಟರೆ ಕೆಟ್ಟೋಗುತ್ತೆ. ಅದನ್ನು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಆಲ್ರೆಡಿ ಎತ್ತು ಎಲ್ಲ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ಒಂದೇ ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದನ್ನು ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ರೆಡಿ ಮಾಡ್ಕೊಳ್ಳೋಕ್ಕೆ ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ತೊಂಡೆಕಾಯಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಅರಿಶಿನ ಪುಡಿ, ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಇದೀಗ ಮುಚ್ಚಿ ಬೇಯಿಸೋಣ. ನಾನು ಇದಕ್ಕೆ ನೀರು ಹಾಕದೆ ಬೇಯಿಸ್ತಾ ಇದ್ದೀನಿ ಇವತ್ತು. ನೀರು ಸ್ವಲ್ಪನೂ ಹಾಕಿಲ್ಲ. ಇದಕ್ಕೆ ತೆಂಗಿನಕಾಯಿ ಇದು ರುಬ್ಕೋಬೇಕು.
ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಂಬಾರು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಇದಿಷ್ಟು ಕ್ರಷ್ ಮಾಡಿ ತರ್ತೀನಿ. ಇದೀಗ ಕ್ರಷ್ ಮಾಡ್ಕೊಂಡು ತಂದಿದ್ದೀನಿ. ಇದೀಗ ಪಲ್ಯದಲ್ಲಿ ಸೇರಿಸ್ಕೊಳ್ಳೋಣ. ಕ್ರಷ್ ಮಾಡ್ಕೊಂಡು ತಂದಿರೋ ತೆಂಗಿನಕಾಯ್ದು ಮಿಶ್ರಣ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹೊಂದಿಸ್ಕೊಡೋಣ. ಇದೀಗ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದು ಪಲ್ಯ ಕೂಡ ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವತ್ತಿನ ಡಿಫ್ರೆಂಟ್ ಆಗಿರೋ ಹೀರೆಕಾಯ್ದು ಸಾರು ಮತ್ತು ತೊಂಡೆಕಾಯ್ದು ಪಲ್ಯ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಹೀರೆಕಾಯಿನಲ್ಲಿ ನಾನು ಸ್ವಲ್ಪ ಎತ್ತಿಟ್ಟಿದ್ದೆ. ಹೀರೆಕಾಯಿ ಬಜ್ಜಿ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಸ್ವಲ್ಪ ಬಜ್ಜಿ ಮಾಡಬೇಕು ಅಂತ ಎತ್ತಿಟ್ಟಿದ್ದೀನಿ. ಅದನ್ನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಿಟ್ಟೊಂದು ರೆಡಿ ಮಾಡಿದ್ರೆ ಅದನ್ನು ಆಗೋಗುತ್ತೆ. ಇವತ್ತು ಮಧ್ಯಾಹ್ನದ ಕೆಲಸ ಅಂತಲ್ಲ, ಇವತ್ತಿನ ಅಡುಗೆ ಕೆಲಸ ಆಗೋಗುತ್ತೆ. ಇನ್ನೊಂದೇನು ಅಂತಂದರೆ, ಸಾರು ಮಾಡುವಾಗ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಬದಲಾಗಿ ನೀವು ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗಿರುತ್ತೆ. ಇದೇನಕ್ಕೆ ಗೊತ್ತಾ, ತರಕಾರಿ ತಿಂದೇ ಇರೋ ಮಕ್ಳು ಇರ್ತಾರಲ್ವಾ, ಅವರು ಕೂಡ ಹೆಲ್ತಿಯಾಗಿರ್ಬೇಕಲ್ವಾ, ಅಂಥ ಮಕ್ಕಳು ತಿನ್ನಕ್ಕೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರತ್ತೆ. ಇಲ್ಲಾಂದರೆ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಆದರೆ ತರಕಾರಿಗಳೇನು ಇದೆ, ನಾವು ದೊಡ್ಡವ್ರಿಗೆ ಆದಂಗೆ, ದೊಡ್ಡವರು ಕೂಡ ಇದ್ದಾರೆ ತರಕಾರಿ ತಿಂದೇ ಇರೋರು. ಆದರೆ ಏನಾದರೂ ಒಂದು ಸ್ವಲ್ಪ ತರಕಾರಿಗಳಿದ್ರೇ ಅದು ಮಧ್ಯೆ ಸಿಗ್ತಾ ಇದ್ರೆ ಒಂಥರ ಟೇಸ್ಟು. ಇದು ಇನ್ನೊಂಥರ ಟೇಸ್ಟು. ನನ್ನ ಮಕ್ಕಳೇನು, ನಮ್ಮ ಮನೇಲಿರೋರು ಯಾರು ತರಕಾರಿ ಎಲ್ಲ ಪಕ್ಕಕ್ಕಿಡೋರೇನೆ ಅಂತ. ಅದಕ್ಕೆ ಅಂತ ನಾನು ಡೈಲಿ ಈ ಥರ ಮಾಡಲ್ಲ. ನನಗೆ ತರಕಾರಿಗಳು ತಿನ್ನೋಕ್ಕಿಷ್ಟ. ಅದಕ್ಕೆ ಯಾವಾಗಲೂ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡ್ತೀನಿ. ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಟೇಸ್ಟು. ಇಷ್ಟೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.